ಮೈಸೂರಿನಲ್ಲಿ ಗನ್ ಹಿಡಿದು ಯುವಕನ ವಿಡಿಯೋ ವೈರಲ್ ಆಗಿದೆ. ಅದರ ಜೊತೆಗೆ ಸರ್ಕಾರಿ ಕಾರನ್ನು ಕೂಡ ಯುವಕ ದುರ್ಬಳಕೆ ಮಾಡಿಕೊಂಡಿರೋದು ನೋಡಿ. ಮೈಸೂರಲ್ಲಿ ಗನ್ ಹಿಡಿದು ಯುವಕನ ವಿಡಿಯೋ ವೈರಲ್ ಆಗಿರೋದು, ಹಾಗೆ ಸರ್ಕಾರಿ ಕಾರನ್ನ ಕೂಡ ದುರ್ಬಳಕೆ ಮಾಡ್ಕೊಂಡಿರೋದು. ಹಾಗಾದ್ರೆ ಈತನಿಗೆ ಕಾರ್ ಕೊಟ್ಟಿದ್ಯಾರು? ಅದು ಸರ್ಕಾರಿ ಕಾರು. ಮೈಸೂರಿನ ಟಿಕೆ ಬಡಾವಣೆಯ ವಿನೋದ್ ಎಂಬಾತನ ವಿಡಿಯೋ, ಗನ್ ಹಿಡ್ಕೊಂಡು ವಿಡಿಯೋ ಮಾಡಿದ್ದಾನೆ ಆತ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಜ್ಯುವೆಲರಿ ಶಾಪ್ ಮಾಲೀಕನೂ ಆಗಿರೋ ಯುವಕ ವಿನೋದ್ ಗನ್ ಹಿಡ್ಕೊಂಡು ಪೋಸ್ ಕೊಟ್ಟಿದ್ದಾನೆ. ಪೋಸ್ ಕೊಟ್ಟಿದ್ದಲ್ಲದೆ ಸರ್ಕಾರಿ ಕಾರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾನೆ. ಸರಸ್ವತಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ. ಕಾರು ಜೀಪ್ನಲ್ಲಿ ಗನ್ ಹಿಡಿದು ಸವಾರಿ ಮಾಡಿರುವ ವಿನೋದ್ ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಗನ್ನು ಒರಿಜಿನಲ್ಲಾ ಅಥವಾ ಡೂಪ್ಲಿಕೇಟಾ ಗೊತ್ತಿಲ್ಲ. ಈ ಬಗ್ಗೆ ಪೊಲೀಸರು ತನಿಖೆ ಮಾಡಬೇಕಾಗತ್ತೆ. ನೋಡಿ, ಗನ್ ಹಿಡ್ಕೊಂಡು ಒಂದು ರೀಲ್ಸ್ ಮಾಡಿದ್ದಾನೆ. ಇದೊಂದು. ಮತ್ತೊಂದು ಕಡೆ ಸರ್ಕಾರಿ ಕಾರನ್ನ ದುರ್ಬಳಕೆ ಮಾಡಿಕೊಂಡಿರೋದು. ಈಗ ಈ ಯುವಕನ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ನೋಡಿ, ಮೈಸೂರಲ್ಲಿ ಗನ್ ಹಿಡಿದು ಯುವಕನ ವಿಡಿಯೋ ಪ್ರಕರಣ. ಸರಸ್ವತಿಪುರಂ ಪೊಲೀಸರು ಆರೋಪಿ ವಿನೋದ್ನನ್ನ ವಶಕ್ಕೆ ಪಡೆದಿದ್ದಾರೆ. ಆರೋಪಿ ವಿನೋದ್ ವಾಹನವನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಜ್ಯುವೆಲರಿ ಶಾಪ್ ಮಾಲೀಕನನ್ನ ವಶಕ್ಕೆ ಪಡೆದು ಖಾಕಿ ವಿಚಾರಣೆ ಮಾಡ್ತಾ ಇರೋದು. ಯಾಕೆ ಬೇಕು ಇಂಥ ಹುಚ್ಚಾಟ? ಇತ್ತೀಚೆಗಂತೂ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ರೀಲ್ಸ್ ಹುಚ್ಚು ನೋಡಿ ಎಲ್ಲಿಗೆಲ್ಲ ಕೊಂಡೊಯ್ಯುತ್ತೆ ಅಂತ ಹೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ವಿನೋದ್ನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಚಾರಣೆ ವೇಳೆ ಏನ್ ಹೇಳಿದ್ದಾನೆ? ಗನ್ ಏನ್ ಒರಿಜಿನಲ್ ಡೂಪ್ಲಿಕೇಟಾ, ಮತ್ತೆ ಆ ಸರ್ಕಾರಿ ಕಾರು ಯಾರ್ದು ಅಂತ ಹೇಳಿ ಸುರೇಶ್. ಸರ್ಕಾರಿ ಕಾರು ಮೈಸೂರು ಮೃಗಾಲಯ ಪ್ರಾಧಿಕಾರದಂತ ಎಲ್.ಆರ್. ಮಾದೇಸ್ವಾಮಿ ಅವರು ಅಲ್ಲಿ ಮೈಸೂರು ಗ್ರಾಮಾಂತರ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವ ಮಾದೇಸ್ವಾಮಿ ಅವರು ಆ ಕಾರನ್ನ ಆತನಿಗೆ ಕೊಟ್ಟಿದ್ರು ಅಂತ ಹೇಳಿ ಮೇಲ್ನೋಟಿಗೆ ಗೊತ್ತಾಗ್ತಾ ಇದೆ. ಅವರ ಕಾರಲ್ಲಿಯೇ ಈ ರೀತಿ ರೀಲ್ಸ್ ಎಲ್ಲ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾನೆ ಯುವಕ ವಿನೋದ್. ಇನ್ನೊಂದು ವಿಚಾರ ಬಹಳ ಮುಖ್ಯವಾಗಿ, ಆತ ಗನ್ ಹಿಡ್ಕೊಂಡು ಪೋಸ್ ಅನ್ನ ಕೊಟ್ಟು ಆ ಕಾರ್ನಲ್ಲಿ ಹೋಗ್ತಾ ಇರುವಂತಹ ದೃಶ್ಯಾವಳಿ ಏನಿದೆ ಅದು ಕೂಡ ವೈರಲ್ ಆಗಿತ್ತು. ಪೊಲೀಸರು, ಸರಸ್ವತಿಪುರಂ ಠಾಣಾ ಪೊಲೀಸರು ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಆತ ಹೇಳಿಕೆ ನೀಡ್ತಾ ಇರತಕ್ಕಂಥದ್ದು, ಅದು ಪ್ಲಾಸ್ಟಿಕ್ ಗನ್, ನನ್ನ ಹತ್ರ ಲೈಸೆನ್ಸ್ ಎಲ್ಲಿ ಬರುತ್ತೆ ಅಂತ ಹೇಳಿ. ಆದ್ರೆ ಯಾವುದೇ ಗನ್ ಆದ್ರೂ ಕೂಡ ಭಯ ಹುಟ್ಟಿಸುವಂತಹ ವಿಡಿಯೋವನ್ನ ಮಾಡಬಾರ್ದು, ಭಯ ಹುಟ್ಟಿಸುವಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬಾರ್ದು ಅಂತೇಳಿ ಕಾನೂನಲ್ಲಿ ಇದೆ. ಹೀಗಾಗಿ ಆತ ಯಾವ ಗನ್ ಆದ್ರೂ ಹಿಡ್ಕೊಂಡಿರ್ಲಿ, ಆತ ಆ ಗನ್ನನ್ನ ಹಿಡ್ಕೊಂಡು ಆತ ರೀಲ್ಸ್ ಅನ್ನ ಮಾಡಿರೋಕೆ ಏನ್ ಕಾರಣ ಅನ್ನೋದು ಕೂಡ ಪೊಲೀಸರು ಈಗ ಮಾಹಿತಿಯನ್ನ ಹೊರ ಹಾಕ್ಬೇಕಾಗಿದೆ. ಆತನನ್ನ ವಿಚಾರಣೆಯನ್ನ ಮಾಡಿ ಆತ ಯಾವ ಕಾರಣಕ್ಕಾಗಿ ಈ ರೀತಿ ಗನ್ ಅನ್ನ ಬಳಸಿ ರೀಲ್ಸ್ ಅನ್ನ ಮಾಡಿದ್ದ, ಯಾವ ಶೋಕಿಗಾಗಿ ಈ ರೀತಿ ಮಾಡಿ ಸಾರ್ವಜನಿಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದ ಅನ್ನೋದನ್ನು ಕೂಡ ವಿಚಾರಣೆಯನ್ನ ಮಾಡ್ಬೇಕಿದೆ. ಬೆಂಗಳೂರಿನಲ್ಲಿ ಮಚ್ಚನ್ನ ಹಿಡಿದು ರೀಲ್ಸ್ ಮಾಡಿರುವ ಪ್ರಕರಣ ಎಲ್ಲಿಗೆ ಹೋಗಿತ್ತು ಅನ್ನೋದು ಕೂಡ ಎಲ್ಲರಿಗೆ ಗೊತ್ತಿದೆ. ಆದ್ರೆ ಅದರ ನಡುವೆ ಈಗ ಈ ರೀತಿ ವೈರಲ್ ಆಗಿರೋದು ಸಾಕಷ್ಟು ಆತಂಕಕಾರಿ ವಿಚಾರ. ಹೀಗಾಗಿ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋ ಒತ್ತಾಯ ಕೂಡ ಕೇಳಿ ಬಂದಿದೆ. ಪೂರ್ಣಿಮಾ. ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.